पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। ನಾನು ನಿಮ್ಮ ಸುಧೀಂದ್ರ ತೀರ್ಥರು ಮಾಡ್ತಿರುವಂತಹ ನಮಸ್ಕಾರಗಳು. ನಮ್ಮ ಯೂಟ್ಯೂಬ್ ಚಾನಲ್ ಆದಂತಹ ರಾಯರ ಜ್ಯೋತಿಷ್ಯ ಫಲಕ್ಕೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ವೃಶ್ಚಿಕ ರಾಶಿಯ ಜೂನ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಹಾಗೂ ಶೇರ್ ಮತ್ತು ಸಬ್ಸ್ಕ್ರೈಬನ್ನು ದಯವಿಟ್ಟು ಮಾಡಿ. ವೃಶ್ಚಿಕ ರಾಶಿಯವರಿಗೆ ಹಣಕಾಸಿನ ವಿಚಾರದಲ್ಲಿ ಹೆಚ್ಚು ಎಚ್ಚರಿಕೆಯಿಂದ ವಹಿಸಬೇಕು. ಅನಿರೀಕ್ಷಿತ ಪ್ರಯಾಣದಿಂದ ಹಣ ತುಂಬ ಖರ್ಚಾಗ್ತದೆ. ಅನಗತ್ಯ ವಸ್ತುಗಳಿಂದ ವೆಚ್ಚವನ್ನು ಕಡಿಮೆ ಮಾಡಿಕೊಳ್ಳಿ. ಶೇರ್ ಮಾರ್ಕೆಟ್ ಆಗಲಾಗಲಿ ಹಾಗೂ ಲಾಟ್ರಿಯಂತಹ ಯಾವುದೇ ಸ್ಕೀಮ್ಗಳಿಂದ ಸ್ವಲ್ಪ ದೂರವಿರಿ. ಯಾರಿಗೂ ಕೂಡ ನಂಬಿ ಸಾಲವನ್ನು ಕೊಡುವುದು ಹಾಗೂ ತೆಗೆದುಕೊಳ್ಳುವುದು ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ಇನ್ನು ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ಹೆಚ್ಚಿನ ಜವಾಬ್ದಾರಿ ತಗೊಳ್ಬೇಕಾಗ್ತದೆ. ಮೇಲಧಿಕಾರಿಗಳಿಂದ ನಿರೀಕ್ಷೆ ನಿಮ್ಮ ಮೇಲೆ ಹೆಚ್ಚಾಗಿರೋದ್ರಿಂದ ಕೆಲಸದ ಜವಾಬ್ದಾರಿ ಕೂಡ ಅಷ್ಟೇ ಹೆಚ್ಚಾಗ್ತದೆ. ಸಹೋದ್ಯೋಗಿಗಳ ಜೊತೆ ಚಿಕ್ಕ ಪುಟ್ಟ ವೈಮನಸ್ಸು ಆಗ್ಬೋದು, ಆದರೆ ನಿಮ್ಮ ಕೋಪವನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳುವುದು ತುಂಬ ಉತ್ತಮ. ಇನ್ನು ವ್ಯಾಪಾರಸ್ಥರಿಗೆ ಈ ಜೂನ್ ತಿಂಗಳು ಮಿಶ್ರ ಫಲ ಅಂತಲೇ ಹೇಳಬಹುದು. ಮಾರುಕಟ್ಟೆಗಳಲ್ಲಿ ಕಾಂಪಿಟೇಟರ್ಸ್ಗಳಿಂದ ತುಂಬ ಪೈಪೋಟಿ ಎನ್ನುವಂಥದ್ದು ಹೆಚ್ಚಾಗ್ತದೆ. ನೀವು ಏನಾದರೂ ಬಿಸ್ನೆಸ್ ವಿಸ್ತರಣೆ ಮಾಡಲು ಡೆವಲಪ್ಮೆಂಟ್ ಮಾಡಲು ಏನಾದರೂ ಹೂಡಿಕೆ ಮಾಡೋದಿದ್ರೆ ಅನುಭವಸ್ಥರ ಜೊತೆ ಮಾತುಕತೆ ಮಾಡಿಕೊಂಡು ನಿರ್ಧಾರ ತೆಗೆದುಕೊಳ್ಳಿ. ಇನ್ನು ಈ ವೃಶ್ಚಿಕ ರಾಶಿಯವರ ಕೌಟುಂಬಿಕ ವಿಚಾರದಲ್ಲಿ ನೋಡೋದಾದರೆ ಮನೆಯಲ್ಲೇ ಸಣ್ಣ ಪುಟ್ಟ ವಿಚಾರಕ್ಕೆ ವಾದ ವಿವಾದಗಳು ನಡೆಯುತ್ತದೆ. ನೀವು ಮಾತಾಡುವಂತಹ ಕಠೋರ ಮಾತುಗಳು ಕುಟುಂಬದ ಸದಸ್ಯರಿಗೆ ಘಾಸಿ ಉಂಟು ಮಾಡ್ತದೆ. ಇನ್ನು ಪ್ರೇಮಿಗಳ ನಡುವೆ ತಪ್ಪು ತಿಳುವಳಿಕೆ ಬರುವಂಥ ಚಾನ್ಸಸ್ ಇದೆ. ಪರಸ್ಪರ ನಂಬಿಕೆಯಿಂದ ಪರಿಸ್ಥಿತಿಯನ್ನು ನಿಭಾಯಿಸಿ. ಇನ್ನು ಈ ವೃಶ್ಚಿಕ ರಾಶಿಯವರ ಆರೋಗ್ಯದ ಕಡೆ ನೋಡೋದಾದರೆ BP ಮತ್ತು ಉಷ್ಣದ ಬಾಧೆಯಿಂದ ನಿಮ್ಮ ಶರೀರದಲ್ಲಿ ಏರುಪರಿಯಾಗುವಂಥದ್ದು ಇರ್ತದೆ. ಚಾಲನೆ ಮಾಡುವಾಗ ಅತಿಯಾದ ವೇಗವನ್ನು ತಡೆಗಟ್ಟಿ ಸ್ವಲ್ಪ ಚಾಲನೆ ಮಾಡುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಪ್ರತಿದಿನ ಯೋಗ ಮತ್ತು ಎಕ್ಸಸೈಸ್ ಅನ್ನು ದಯವಿಟ್ಟು ಮಾಡಿ. ಹಾಗೂ ವೃಶ್ಚಿಕ ರಾಶಿಯವರ ಶುಭ ಫಲಗಳನ್ನು ಹೆಚ್ಚಿಸಿಕೊಳ್ಳಲು ಪ್ರತಿ ಮಂಗಳವಾರ ಆಂಜನೇಯ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ನಿಮ್ಮ ಕಷ್ಟಗಳ ಬಗ್ಗೆ ಪ್ರಾರ್ಥನೆಯನ್ನು ಮಾಡಿ. ನಿಮ್ಮ ಮಂಗಲ ದೋಷಕ್ಕೆ ಪರಿಹಾರಕ್ಕಾಗಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಮಂತ್ರವನ್ನು ಪಠನೆ ಮಾಡಿ. ಒಟ್ಟಾರೆ ಇದಾಗಿತ್ತು ವೃಶ್ಚಿಕ ರಾಶಿಯವರ ಜೂನ್ ತಿಂಗಳ ಮಾಸ ಭವಿಷ್ಯ. ನಿಮ್ಮದು ಕೂಡ ವೃಶ್ಚಿಕ ರಾಶಿ ಆಗಿದ್ದರೆ ಜೈ ಹನುಮಾನ್ ಅಂತ ಹೇಳಿ ಕಮೆಂಟನ್ನು ಮಾಡಿ. ಹಾಗೂ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಗುಪ್ತ ಸಮಸ್ಯೆಗಳಿದ್ದರೂ ಕೂಡ ಕೆಳಗಂಡ ನಂಬರಿಗೆ ಕರೆ ಮಾಡಿ ಅಥವಾ ನೇರವಾಗಿ ಬಂದು ನಮ್ಮನ್ನು ಭೇಟಿಯಾಗಬಹುದು. ಧನ್ಯವಾದಗಳು.